ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಪೆನ್ ಡ್ರೈವ್ ವೈರಲ್ನ ರೂವಾರಿಯೇ ಕಾರ್ತಿಕ್ ಗೌಡ ಅಂತಿದ್ದಾರೆ. ಕಾರ್ತಿಕ್ ಶ್ರೇಯಸ್ ಪಟೇಲ್ ಡಿಕೆ ಸುರೇಶ್ರನ್ನ ಭೇಟಿಯಾಗಿದ್ರು. ಪೆನ್ ಡ್ರೈವ್ ಅನ್ನ ಸಿಡಿ ಶಿವಕುಮಾರ್ ಕಾಪಿ ಮಾಡಿಕೊಂಡಿದ್ದಾರೆ ಅಂತ ಡಿಕೆಶಿ ವಿರುದ್ಧ ಎಚ್ಡಿಕೆ ಮತ್ತೊಂದು ಬಾಂಬ್ ಸಿಡಿಸಿದ. ನಾನು ಪ್ರಜ್ವಲ್ ಪರಾಗಿಲ್ಲ, ಅಪರಾಧ ಸಾಬೀತಾದರೆ ಶಿಕ್ಷೆ ಕೊಡಿ. ಪೆನ್ ಡ್ರೈವ್ ಹಂಚಿಕೆ ಹಿಂದೆ ದೇವರಾಜೇಗೌಡ ಸೇರಿದಂತೆ ಶಿವರಾಮೇಗೌಡ, ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಅರ್ಧ ನಿಮಿಷದಲ್ಲೇ ಎಲ್ಲವೂ ತೀರ್ಮಾನ ಆಗಿದೆ ಎಂದ್ರು ಎಚ್ಡಿಕೆ. ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ. $1.5 ಲಕ್ಷ ಅಂತ ಯಾವುದೋ ಒಂದು ಟಿವಿಲಿ ತೋರಿಸಿದ್ರು, 15 ಲಕ್ಷ ಹಂಚಿದ್ವಿ ಅಂತ. ಈ 15 ಲಕ್ಷದ ಮನೆಗೂ ಹೋಗಿ ರೈಡ್ ಮಾಡ್ತೀರಾ ಅಂತ ಪ್ರೀತಮ್ ಗೌಡ್ರು ಯಾರೋ ಒಬ್ಬರು ಹೇಳವ್ರೆ. ಎಷ್ಟು ಜನದ ಮನೆಗೆ ಹೋಗ್ತೀರಿ? ಈಗ ಎಲ್ಲಿಂದ ಬಂತು ಅದು ಪೆನ್ ಡ್ರೈವ್ ಅಂತ ಹೆಂಗೆ ತನಿಖೆ ನಡೆಸ್ತೀರಿ ನೀವು ಎಸ್ ಐ ಟಿ ಅವರು? ಇವತ್ತು ಯಾರು ಮೂಲ ಇದ್ದಾರೆ ಈ ಪೆನ್ ಡ್ರೈವ್ಗಳನ್ನು ಬಿಟ್ಟಂತಾರೋ 21ನೇ ತಾರೀಕು, ಇದಕ್ಕೆ ಕಾರಣಕರ್ತರು ಯಾರಿದ್ದಾರೆ? ಫೋಟೋಗಳಿದೆ. ಅವನು ಯಾರೋ ಕಾರ್ತಿಕ್ ಇವ್ರ ಮನೇಲಿ ಕೆಲಸದಲ್ಲಿದ್ದಾನಲ್ವ, ರೇವಣ್ಣವ್ರ ಮನೆಯಲ್ಲಿ, ಅವನು ಮೂಲ ಇದರಲ್ಲಿ. ಅವನು ಎಲ್ಲೆಲ್ಲಿಗೆ ಹೋದ ಅಂದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ, ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಹಿಡ್ಕೊಂಡು ಅಲ್ಲಿನ್ಯಾರೋ ಒಬ್ಬನ ಒಳ್ಳೆಯ ಸುಪ್ರದಲ್ಲಿ ಒಬ್ಬ ವ್ಯಕ್ತಿನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ, ಡಿ ಕೆ ಸುರೇಶ್ ಮನೆಗೆ ಮೊದಲೋಗಿ, ಆಮೇಲೆ ಅಲ್ಲಿ ಚರ್ಚೆ ಮಾಡಿ ಡಿ ಕೆ ಶಿವಕುಮಾರ್ ಬಂದು ನಮ್ಮ ಸಿ ಡಿ ಶಿವ ಅವರು ಆ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಒಳಗೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದಿರಲಿ ನಿನ್ನ ಸದ್ಯಕ್ಕೆ ನಾವು ಹೇಳ್ತೀವಿ, ಸಮಯ ಬಂದಾಗ ಉಪಯೋಗ ಮಾಡೋಣ ಅಂತೇಳಿ ಕಳಿಸಿ. ಏನೇನು ನಡೆದಿದೆ ಇಲ್ಲಿ? ಮಾಡಿರ್ತಕ್ಕಂಥದ್ದು ಎಲ್ಲ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು. ನಿಮ್ಮ ಉಪಮುಖ್ಯಮಂತ್ರಿ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ? ಯಾರ್ಯಾರಿದ್ದಾರೆ ನಾನು ಇವತ್ತು ಹೇಳ್ತೇನೆ, ನಾನು ಪ್ರಜ್ವಲ್ ಪರವಾಗೂ ಇಲ್ಲ. ಅವನು ತಪ್ಪು ಮಾಡಿರ್ತಕ್ಕಂಥದ್ದು ಇವತ್ತೇನು ತನಿಖೆ ನಡೀತಾ ಇದೆ ಅದರಲ್ಲಿ ಸಾಬೀತಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಲಿ ನಾವಿದ್ದೇವೆ. ನಾನು ಯಾತಕ್ಕೋಸ್ಕರವಾಗಿ ನಾನೇ ಸ್ವಪ್ರೇರಣೆಯಿಂದ ಕರೆ ಕೊಟ್ಟಿದ್ದೇನೆ, ಎಲ್ಲಿದ್ದರೂ ಬಂದು ಮೊದಲು ತನಿಖೆಗೆ ಸಹಕಾರ ಕೊಡು ಅಂತ ಹೇಳಿ. ಇವತ್ತು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನಿಮ್ಮ ಈ ಒಂದು ಅಧಿಕಾರ ಏನು ನಡೀತಾ ಇದೆ ಶಾಶ್ವತ ಯಾರಿಗೂ ಅಲ್ಲ, ಯಾರಿಗೂ ಶಾಶ್ವತ ಇಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೊರಟಿದ್ದೀರಿ? ಇವತ್ತು ನಿಮ್ಮ ಉಪಮುಖ್ಯಮಂತ್ರಿ ಪ್ರತಿದಿನ ಏನು ನೀವುಗಳು ಮೀಟಿಂಗ್ ಮಾಡಿದ್ದೀರಿ, ಯಾವ ಅಧಿಕಾರಿಗಳನ್ನ ಕರೆಸಿ ಏನೇನು ಡೈರೆಕ್ಷನ್ ಕೊಡ್ತೀರಿ? ನಮಗೇನು ಮಾಹಿತಿ ಬರಲ್ವಾ? ಸುಮ್ಮನೆ ಕತೆ ಕಟ್ಟಿ ಹೇಳ್ತೀವ ನಾವು? ನಮಗೂ ಕೂಡ ಮಾಹಿತಿ ಕೊಡೋರು ಅವರೇ, ನಿಮ್ಮ ಅಕ್ಕಪಕ್ಕದಲ್ಲೇ. ಅವ್ರು ಕೊಟ್ಟಂಥ ಮಾಹಿತಿ ಮೇಲೆ ನಾನು ಚರ್ಚೆ ಮಾಡ್ತೀನಿ. ಇವತ್ತು ಸ್ಪಷ್ಟವಾಗಿದೆ, ಆ ದೇವರಾಜೇಗೌಡ, ಶಿವರಾಮೇಗೌಡ, ನಿಮ್ಮ ಡಿ ಕೆ ಶಿವು ಅವರೇ ಹೇಳೋರಲ್ಲ ನಾನು ಮಾತಾಡಿದ್ದೀನಿ ಅಂತೇಳಿ. ಅರ್ಧ ಸೆಕೆಂಡ 30 ಸೆಕೆಂಡು ಅರ್ಧ ನಿಮಿಷ ಮಾತಾಡಿದ್ದೀನಿ ಅಂತ ಹೇಳೋರೆ. ಅವರೇ ಒಪ್ಪಿಗೆ ಕೊಟ್ಟವರಲ್ಲ. ಅರ್ಧ ನಿಮಿಷದಲ್ಲೇ ತಾನೇ ಆಗಿರೋದೆಲ್ಲ, ಅರ್ಧ ನಿಮಿಷದಲ್ಲೇ ನಡೆದೋಗಿದೆ ಅಲ್ವ ಎಲ್ಲ ಮಾತುಕತೆ. ಏನೇನು ಮಾಡಬೇಕು ಅಂತ ಇನ್ನೇನಿದೆ ತಗೊಂಬಂದು ಕೊಟ್ಬಿಡೋದು ನನ್ನ ಕಡೆ ಅಂತ ಹೇಳಿಲ್ವಾ? ಇದೆಲ್ಲ ತನಿಖೆ ಆಗಬೇಕೋ ಬೇಡವೋ? ಸರ್ಕ್ಯುಲೇಟ್ ಮಾಡಿ ಕುಟುಂಬಗಳನ್ನ ಹಾಳು ಮಾಡಿದಿರಲ್ಲ, ಮುಗ್ಗಳನ್ನ ಮುಚ್ಚಿದೇನು, ಅದಕ್ಕೆ ಯಾರಿವತ್ತು ಹೊಣೆಗಾರರು? ಒಂದು ಕರ್ಕೊಂಡು ಹೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ, ಅವ್ರನ್ನ ತಗೊಂಡೋಗೋದಕ್ಕೆ ಯಾವ ಆಧಾರದ ಮೇಲೆ ಸಿಕ್ತವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಿ? ಈಗ ಅದೆಂತೋ ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದಂತ ನೋಟಿಸ್ ಕೊಟ್ಟವ್ರೆ ಅಂತ ಮೊನ್ನೆ ಅಂದರು. ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಕ್ಕೆ ಕರೆದವ್ರೆ ಅಂತ ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ? ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೆ ತೆಗೀರಿ ಪರಮೇಶ್ವರ್ ಅವರೇ. ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ, ಯಾರ್ಯಾರು ಹೇಳಿಕೆ ಕೊಟ್ಟವ್ರು ತೆಗೀರಿ. ಇವತ್ತು ಏನು ಹೇಳ್ತಾ ಇದ್ದಾರೆ, ಅಸೂಯೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಬೆಳವಣಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.